ಸ್ನೇಹಿತರೆ, ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬಂದಿವೆ. ಯಾರು ಡ್ರೈವರ್ ಇರ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಇಲ್ಲಿ ಒಂದು ಟೆರಿಫೈಯಿಂಗ್ ಕ್ವಶನ್ ರೈಸ್ ಆಗುತ್ತೆ. ನೀವು ಕಾರ್ ನಲ್ಲಿ ಇಂತಹ ಕಾರ್ಗಳಲ್ಲಿ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ಅಥವಾ ನಿಮಗೆ ಆಕ್ಸಿಡೆಂಟ್ ಆದ್ರೆ ಅದರ ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ತಗೊಳ್ತಾರೆ ಅಂತೇಳಿ. ಇವಾಗ ಇರುವಂತ ಕಾರ್ಗಳಲ್ಲಿ ಡ್ರೈವರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ ಅಥವಾ ಆ ಕಾರ್ನ ಓನರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ. ಅವ್ರ ಮೇಲೆನೆ ಸಹ ಕೇಸ್ ಆಗುತ್ತೆ, ಮತ್ತೆ ಅವ್ರು ತಪ್ಪಿತಸ್ಥರಾಗಿದ್ರೆ ಶಿಕ್ಷೆನೂ ಸಹ ಆಗುತ್ತೆ. ಆದ್ರೆ ಇಲ್ಲಿ ಇವೆಲ್ಲವೂ ಸಹ ಸೆಲ್ಫ್ ಡ್ರಿವನ್ ಕಾರ್ಗಳು. ಇಂಥ ಕಾರ್ಗಳಲ್ಲಿ ಏನಾದ್ರೂ ಅನಾಹುತ ಆಗಿ ಜೀವಕ್ಕೆ ತೊಂದರೆ ಆದ್ರೆ ಯಾರು ಅದರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಅದು ಆಕ್ಸಿಡೆಂಟೇ ಇರಬಹುದು ಅಥವಾ ಇಂಟೆನ್ಷನಲ್ನೇ ಇರಬಹುದು. ಇದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ? ಮೊದಲನೇದು, ಡ್ರೈವರ್ ಸೀಟ್ ಅಲ್ಲಿ ಕುಂತಿರುವಂತ ವ್ಯಕ್ತಿ ತಗೋಬೇಕಾ? ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದು ಸೆಲ್ಫ್ ಡ್ರಿವನ್ ಕಾರು. ಅವನು ಆ ಜಾಗದಲ್ಲಿ ಕುತ್ಕೊಂಡಿದ್ರು ಸಹ ಅವನಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಥವಾ ಆ ಕಾರ್ ಡೆವಲಪ್ ಮಾಡಿದಂತಹ ಇಂಜಿನಿಯರ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾ? ಮೇ ಬಿ ಇರಬಹುದು, ಆದ್ರೂ ಸಹ ಅದು ಪ್ರಾಡಕ್ಟ್ ಲಯಬಿಲಿಟಿ ಅಷ್ಟೇ. ಇದರಿಂದ ಕ್ರಿಮಿನಲ್ ಇಂಟೆಂಟ್ ಕಂಡು ಬರಲ್ಲ. ಈ ಮೂಲಕವಾಗಿ ಸಿವಿಲ್ ಸೂಟ್ ನ ಬೇಕಿದ್ರೆ ಹಾಕ್ಬೋದು, ಆದ್ರೆ ಕ್ರಿಮಿನಲ್ ಇಂಟೆನ್ಷನ್ ಇಲ್ಲಿ ಬರೋದೇ ಇಲ್ಲ. ಅಥವಾ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಕಂಪನಿ ತಗೋಬೇಕಾ? ಮೇ ಬಿ ಹೌದು. ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಈ ಸಂದರ್ಭದಲ್ಲೂ ಸಹ ಅವ್ರದ್ದು ಕ್ರಿಮಿನಲ್ ಚಾರ್ಜಸ್ ಅವ್ರ ಮೇಲೆ ಫ್ರೇಮ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿಯೂ ಸಹ ಗಿಲ್ಟಿ ಮೈಂಡ್ ಕಾಣೋದಿಲ್ಲ. ಒಂದು ಕಂಪನಿಗೆ ಗಿಲ್ಟಿ ಮೈಂಡ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಅಂದ್ರೆ ಕ್ರಿಮಿನಲ್ ಕೇಸ್ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಗಿಲ್ಟಿ ಮೈಂಡ್ ಪ್ರೂವ್ ಮಾಡಲೇಬೇಕು. ಹಾಗಾಗಿ ಗಿಲ್ಟಿ ಮೈಂಡ್ ಒಂದು ಕಂಪನಿಗೆ ಸೆಟ್ ಮಾಡಕ್ ಬರೋದೇ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ರೈಸ್ ಆಗುತ್ತೆ. ಎಐ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅಥವಾ ಯಾವುದೇ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇಂತಹ ಕಾರ್ಗಳನ್ನ ಡೆವಲಪ್ ಮಾಡ್ಬೇಕಾದ್ರೆ ಯಾವ ತರ ಪ್ರೋಗ್ರಾಮ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಐ ಯಾವಾಗ್ಲೂ ಲೀಸ್ಟ್ ಪ್ರಾಬ್ಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ಡ್ರೈವ್ ಮಾಡುತ್ತೆ. ಆದ್ರೆ ಇದುವರೆಗೂ ಇರ್ತಕ್ಕಂತಹ ನಮ್ಮ ಲಾ ಇರೋದು ಹ್ಯೂಮನ್ ಡಿಸಿಷನ್ಸ್ ಗಳ ಮೇಲೆ ಮತ್ತು ಮನುಷ್ಯ ಫೋಕಸ್ ಮಾಡೋದು ಮತ್ತು ಮನುಷ್ಯ ಯಾವ ತರ ಥಿಂಕ್ ಮಾಡೋದು ಅನ್ನೋದ್ರ ಮೇಲೆ ಮಾತ್ರ ಲಾ ಫ್ರೇಮ್ ಆಗಿದೆ. ಎಐ ಡಿಸಿಷನ್ ಗಳ ಮೇಲೆ ಅಲ್ಲ. ಇನ್ನು ಈ ವಿಚಾರದಲ್ಲಿ ಲಾ ಎವಾಲ್ವ್ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.